ಸೊ ಹಲೋ ಗೈಸ್, ನಮಸ್ಕಾರ. ನೋಡಿ, ಇವತ್ತು ನೀವು ಸೈನ್ ಅಪ್ ಆದ್ರಿ ಅಂತ ತಿಳ್ಕೊಳ್ಳಿ. ಈ ಒಂದು ಆ್ಯಪ್ನಲ್ಲಿ ನಿಮಗೆ ಫ್ರೀಯಾಗಿ 200 ರೂಪೀಸ್ ಸಿಗುತ್ತೆ ಫ್ರೆಂಡ್ಸ್. ಆ ಒಂದು 200 ರೂಪೀಸನ್ನು ನೀವು ಇನ್ವೆಸ್ಟ್ ಮಾಡಿಕೊಂಡು ಎಷ್ಟು ಬೇಕಾದಷ್ಟು ದುಡ್ಡನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಓನ್ಲಿ 200ಇಂದ ನಿಮ್ಮ ಒಂದು ಲಕ್ ಓಪನ್ ಆದರೆ ನೀವು 10,000ವರೆಗೆ 1,00,000ವರೆಗೆ ಅಮೌಂಟನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಏನೂ ಇಲ್ಲ ಅಂದರೂ ನೀವು ಮಿನಿಮಮ್ ಇಲ್ಲಿ 500 ರೂಪೀಸ್ ಅಂತೂ ತೊಗೊಂಡೇ ಹೋಗ್ತೀರಾ. ಸೊ ಸ್ವಲ್ಪ ತಲೆ ಓಡಿಸಿ ಇಲ್ಲಿ 200 ರೂಪೀಸನ್ನು ಇನ್ವೆಸ್ಟ್ ಮಾಡಿದ್ರಿ ಅಂದರೆ, ಸೊ 200 ರೂಪೀಸನ್ನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕೈಯಿಂದ ಸೈನ್ ಅಪ್ ಆಗಿ ಸಿಕ್ಕಿರುತ್ತಲ್ವ, ಅದೇ ಒಂದು ಅಮೌಂಟನ್ನು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಡೆಯುತ್ತೆ ಫ್ರೆಂಡ್ಸ್. ನೋಡಿ, ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ರಾಯಲ್ ವಿನ್ ಅಂತ ಫ್ರೆಂಡ್ಸ್. ರಾಯಲ್ ವಿನ್ ಅಪ್ಲಿಕೇಶನ್ ನೀವು ತುಂಬಾ ನೋಡಿರ್ಬೋದು, ತುಂಬ ದಿನದಿಂದ ನಡೀತಾ ಇದೆ. ಇದೊಂದು ದೊಡ್ಡ ಬಿಗ್ಗೆಸ್ಟ್ ಒನ್ ಆಫ್ ದ ಕಂಪ್ನಿ ಆಗಿದೆ. ಮತ್ತು ಅದೇ ರೀತಿಯಾಗಿ ಕೆಲವು ದಿನಗಳಿಂದ ಇದರಲ್ಲಿ ಆಫರ್ ನಡೀತಾ ಬಂದಿದೆ. ಪರ್ ರೆಫರ್ ಇಲ್ಲಿ 80 ರೂಪೀಸ್ ಮೊದಲು ಕೊಡ್ತಾಯಿದ್ರು, ಇವಾಗ 40 ರೂಪೀಸ್ ಪರ್ ರೆಫರ್ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಸೈನ್ ಅಪ್ ಬೋನಸ್ ಆಗಿ 200 ರೂಪೀಸನ್ನು ಕೊಡ್ತಾರೆ. ಅದೇ 200 ರೂಪೀಸಿಂದ ನಾವು ಎಷ್ಟು ಬೇಕಾದಷ್ಟು ದುಡ್ಡನ್ನು ಮಾಡ್ಕೋಬೋದು. ಆ ರೀತಿಯಾದ ಒಂದು ಲಕ್ ನಮ್ಮ ಹತ್ರ ಇದ್ದರೆ ಫ್ರೆಂಡ್ಸ್. ನೋಡಿ, ಈ ಒಂದು ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್. ನೋಡಿ, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಯಾಕಂದರೆ ಯಾವುದೇ ಒಂದು ಪೇಮೆಂಟ್ ಪ್ರೂಫ್ಗಳಾಗಲಿ, ನಾನು ಎಲ್ಲ ಒಂದು ಪೇಮೆಂಟ್ ಪ್ರೂಫ್ಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ರೀಸೆಂಟಾಗಿ ನಿಮಗೆ ಈಗ ಮಾಡ್ತಾ ಇರೋ ವಿಡಿಯೋ ಒಂದು ಪೇಮೆಂಟ್ ಪ್ರೂಫನ್ನು ಇಲ್ಲಿ ನೋಡ್ತಾ ಇರ್ಬೋದು. ಅನ್ಲಿಮಿಟೆಡ್ ಪೇಮೆಂಟ್ ಪ್ರೂಫ್ ಇಲ್ಲಿ ಸಿಗ್ತಾ ಇದೆ. ನಮ್ಮ ಫ್ರೆಂಡ್ ಕಡೆಯಿಂದ ತೊಗೊಂಡಿರೋದು ಅನ್ಲಿಮಿಟೆಡ್ ಪೇಮೆಂಟ್ ಪ್ರೂಫು ಸಿಕ್ಕಿದೆ, ನೋಡ್ತಾ ಇರ್ಬೋದು. ತುಂಬ ಪೇಮೆಂಟನ್ನು ಇಲ್ಲಿ ಸಿಕ್ಕಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇದು ತುಂಬ ದಿನದಿಂದ ಪೇಮೆಂಟ್ ಮಾಡ್ತಾ ಇದೆ. ಈ ಒಂದು ರಾಯಲ್ ವಿನ್ ಅಪ್ಲಿಕೇಶನಿಂದನೇ ಈ ಒಂದು ಪೇಮೆಂಟ್ ಬಂದಿರೋದು ಫ್ರೆಂಡ್ಸ್. ಈ ರೀತಿಯಾಗಿ ಆಲ್ರೆಡಿ ಪೇಮೆಂಟ್ ಅದು ಕೊಡ್ತಾ ಇರುತ್ತೆ ಇಷ್ಟೊಂದು ಕಂಪ್ನಿಗಳಿಂದ. ಆದರೆ 100% ಇದು ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡೋದಪ್ಪ ಅಂತಂದರೆ, ನೋಡಿ ಫ್ರೆಂಡ್ಸ್, ನಾನು ಹೇಳಬೇಕಪ್ಪ ಅಂತಂದರೆ ಈ ಒಂದು ವೆಬ್ಸೈಟ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೋಗಿ ವೆಬ್ಸೈಟ್ನಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ತಕ್ಷಣ ಫಸ್ಟ್ ನಿಮ್ಮ ಒಂದು ಫೋನ್ ನಂಬರ್ ಎಂಟರ್ ಮಾಡಬೇಕು. ಫೋನ್ ನಂಬರ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ರಿಯಲ್ ನೇಮ್ ಫ್ರೆಂಡ್ಸ್. ರಿಯಲ್ ನೇಮ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮೇಲೆ ಯಾವ ರೀತಿಯಾದ ಒಂದು ನೇಮ್ ಇರುತ್ತೆ ಕರೆಕ್ಟಾಗಿ ಅದೇ ರೀತಿಯ ನೇಮನ್ನು ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಕೇಳುತ್ತೆ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್ ಫಾರ್ ವಿಡ್ರಾಲ್ ಅಂತ. ಸೊ ಫ್ರೆಂಡ್ಸ್, ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ. ಸೊ IFSC ಕೋಡ್ ಕೇಳುತ್ತೆ. ನಿಮ್ಮ ಒಂದು ಫಿಸಿಕಲ್ ಬ್ಯಾಂಕ್ ಅಕೌಂಟ್ ಮತ್ತು IFSC ಕೋಡನ್ನು ಎಂಟರ್ ಮಾಡಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕು, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಇರ್ತಾವಲ್ಲವ, ಈ ರೀತಿಯಾಗಿ ಅವು ಅಂಡರ್ ಮೇಂಟೆನೆನ್ಸ್ನಲ್ಲಿ ಇದ್ದಾವೆ, ಅವುಗಳನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಒಂದು ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಳ್ಳಿ, ಮತ್ತು ಸೆಂಡ್ SMS ಕೋಡ್ ಅಂತ ಬರುತ್ತೆ. ಸೊ ಸೆಂಡ್ SMS ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು OTPಯನ್ನು ಎಂಟರ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಫ್ರೀಯಾಗಿ ಇಲ್ಲಿ 200 ರೂಪೀಸ್ ಸೈನಪ್ಪಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ರಿಜಿಸ್ಟರ್ ಆದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಂಟರ್ಫೇಸ್ ಬಂದ ತಕ್ಷಣ ಇದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಡಿಪಾಸಿಟಲ್ಲಿ ಯಾವ ರೀತಿಯಾಗಿ ಬೋನಸ್ ಕೊಡ್ತಾರಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಇಲ್ಲಿ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ. ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನಿಮ್ಮ ಒಂದು ಫೋನ್ ನಂಬರ್, ಯೂಸರ್ ನೇಮ್ ಹಾಕ್ಕೊಂಡು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಗಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ನೋಡಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ನಾನು ಆಲ್ರೆಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಿಮಗೆ ನಾನು ಆಲ್ರೆಡಿ ನನ್ನ ಒಂದು ಹಳೆಯ ಅಕೌಂಟ್ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಹಳೆಯ ಅಕೌಂಟ್ನಲ್ಲಿ ಬಂದುಬಿಟ್ಟು ಪೂರ್ತಿಯಾಗಿ 0 ಅಮೌಂಟ್ ಇದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ 0.55 ಪೈಸಾ ಇದೆ. ಸೊ ಆದರೆ ನಿಮಗೆ 200 ರೂಪೀಸ್ ಇರುತ್ತೆ. ಇದು 100% ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, 200 ರೂಪೀಸ್ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮಗೆ ಮೆಸೇಜ್ ಆಪ್ಷನಲ್ಲಿ ಹೋಗಿ ನಾನು ತೋರಿಸ್ಕೊಡ್ತೀನಿ ವಿನ್ ಆಗಿದ್ದೀನೋ ಇಲ್ಲ ಅಂತ ಫ್ರೆಂಡ್ಸ್. ಎಷ್ಟೊಂದು ಗೇಮನ್ನು ಆಡಿದ್ದೀನಿ, ಎಷ್ಟೊಂದು ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ವಿನ್, ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ವಿನ್ ಅಂತ ಬಂದಿದೆ. ನಾನು ತುಂಬ ಗೇಮ್ಸ್ಗಳನ್ನು ಇಲ್ಲಿ ಆಡಿ ವಿನ್ ಆಗಿದ್ದೀನಿ ಫ್ರೆಂಡ್ಸ್. ವಿನ್ ಆಗಿದ್ದೀನಿ. ಮತ್ತು ಅದರಲ್ಲಿ ಮಿನಿಮಮ್ ರಿಡೀಮ್ ಎಷ್ಟು ಇರುತ್ತೆ ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ಇದರಲ್ಲಿ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹೋಮ್ ಬಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇಷ್ಟೊಂದು ಗೇಮ್ಸ್ಗಳನ್ನು ನಮಗೆ ಕಾಣಿಸ್ತಾ ಇರ್ತವೆ. ಯಾವ ಒಂದು ಗೇಮ್ಸ್ ಕೂಡ ಆಡ್ಬೋದು ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಕಾಣಿಸ್ತಾ ಇದೆ 1 ನಿಮಿಷನ ಗೇಮ್ ಆಗಿರುತ್ತೆ ಮನಿ ಟ್ರೀ ಅಂತ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಲಾರ್ಜ್ ಎವನ್ ಅಂತ ಒಂದು ಆಪ್ಷನ್ ಇದೆ. ಲಾರ್ಜ್ ಎವನ್ ಅಂತ ಆಪ್ಷನ್ ಬರುತ್ತೆ. ಸೊ ಸರಿ ಬೇಸಾಯ ಹೇಳೋ ಒಂದು ಗೇಮ್ ಅಂತಲೇ ಹೇಳ್ಬೋದು. ಮತ್ತು ಪ್ರತಿ ನಿಮಿಷಕ್ಕೆ ಇಲ್ಲಿ ಸ್ಲಾಟ್ ನಡೆಯುತ್ತಾ ಇರುತ್ತೆ. ಮತ್ತು ರೂಲ್ಸ್ ಏನೇನಿದೆ ಅನ್ನೋದನ್ನು ಇಲ್ಲಿ ನೋಡ್ಕೋಬೋದು
ಫ್ರೆಂಡ್ಸ್ ನಾವು ಇಲ್ಲಿ ವಿನ್ ಆಗಬೇಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಲಾರ್ಜ್ ಬರುತ್ತೆ ಎವನ್ ಬರುತ್ತೆ ಅಂತ ಮಾಡಿದ್ವಿ. ನಾವು ಸ್ವಲ್ಪ ಒಂದು ಗೇಮನ್ನು ಹೋಗೋ ತನಕ ವೇಟ್ ಮಾಡಿದ್ದೀವಿ. ಇಲ್ಲಿ ಸ್ಮಾಲ್ ಅಡ್ಡ ಅಂತ ಬಂದಿದೆ, ಸ್ಮಾಲ್ ಅಡ್ಡ ಅಂತ ಬಂದಿದೆ ಫ್ರೆಂಡ್ಸ್. ಸ್ಮಾಲ್ ಅಡ್ಡ ಅಂದರೆ ನೋಡ್ತಾ ಇರ್ಬೋದು ಟೋಟಲ್ ಆಗಿ 9 ಬಂತು, ಅಂದರೆ 10ಕ್ಕಿಂತ ಒಳಗೆ ಬಂತು ಅಂದರೆ ಸ್ಮಾಲ್ ಅಂತ ಬರುತ್ತೆ. ಸೊ ಅಡ್ಡ ಅಂದರೆ ಬೆಸ ಸಂಖ್ಯೆ ಅಂತ ಅರ್ಥ. ಸೊ 10ರ ಮೇಲೆ ಹೋಯ್ತಪ್ಪ ಅಂತಂದರೆ ಲಾರ್ಜ್ ಆಗುತ್ತೆ. ಸೊ ಬೆಸ ಸಂಖ್ಯೆ ಬತ್ತು ಅಂದ್ರೆ ಅಡ್ಡ ಆಗುತ್ತೆ, ಸರಿ ಸಂಖ್ಯೆ ಬತ್ತು ಅಂದರೆ ಎವನ್ ಆಗುತ್ತೆ. ಸೊ ಈ ರೀತಿ ಆಗುತ್ತೆ. ನೀವು ಯಾವುದಕ್ಕೂ ಕೂಡ ಅಮೌಂಟನ್ನು ಮಾಡ್ಬೋದು ಫ್ರೆಂಡ್ಸ್. ಇವಾಗ ನೋಡಿ ಅಮೌಂಟನ್ನು ಕಟ್ಟಬಹುದು. ಲಾರ್ಜ್ ಬರುತ್ತಾ, ಸೊ ಸ್ಮಾಲ್ ಬರುತ್ತಾ, ಅಡ್ಡ ಬರುತ್ತಾ ಅಥವಾ ಎವನ್ ಬರುತ್ತಾ ಫ್ರೆಂಡ್ಸ್. ನೀವು ಯಾವುದಕ್ಕೂ ಕೂಡ ಬೆಟ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಎರಡಕ್ಕೆ ಕೂಡ ಬೆಟ್ ಮಾಡ್ಬೋದು. ಇವಾಗ ನನಗೆ ಅನಿಸುತ್ತೆ ಲಾರ್ಜು ಮತ್ತು ಅಡ್ಡ ಬರುತ್ತೆ. ಸೊ ಓಕೆ, ಲಾರ್ಜು ಮತ್ತು ಅಡ್ಡಕ್ಕೆ ನಾವು ಬೆಟ್ಟನ್ನು ಮಾಡ್ಬೋದು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವು ಯಾವ ರೀತಿಯಾಗಿ ಆಪ್ಷನ್ ಬರುತ್ತೆ ಅಂದರೆ ಇವಾಗ ನೋಡಿ ನಿಮಗೆ ಲಾರ್ಜ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಲಾರ್ಜ್ಗೆ ಕಟ್ಟಿ, ಸೊ ಓಕೆ ಲಾರ್ಜ್ಗೆ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡ್ಕೊಂಡು ಅಮೌಂಟ್ ಎಷ್ಟು ಕಟ್ಟಬೇಕು ಅನ್ನೋದನ್ನು ಇಲ್ಲಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಮಿನಿಮಮ್ ನೀವು 5 ರೂಪೀಸ್ ಕೂಡ ಕಟ್ಟಬಹುದು, 1 ರೂಪೀಸ್ ಕೂಡ ಕಟ್ಟಬಹುದು, ಅದು ತಿಳ್ಕೊಳ್ಳಿ. 1 ರೂಪಿ ಕೂಡ ಕಟ್ಬೋದು. ಸೊ 10 ರೂಪೀಸ್ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ, ಸಾರಿ 10 ರೂಪೀಸ್ ಅಂತರ ಕಟ್ಟಿದ್ರಿ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಲಾರ್ಜ್ಗೆ ಕಟ್ಟಿರ್ತೀರ, 10 ರೂಪೀಸ್ ಲಾರ್ಜ್ಗೆ ಕಟ್ಟಿದ ಮೇಲೆ ಮತ್ತು 10 ಲಾರ್ಜ್ ಬಂತು ಅಂತ ತಿಳ್ಕೊಳ್ಳಿ. ನಿಮಗೆ 10 ರೂಪಾಯಿ 95 ಪೈಸೆ ಸಿಗುತ್ತೆ. ಸೊ ಸಾರಿ 9.50 ಸಿಗುತ್ತೆ. 50 ಪೈಸಾ ಮಾತ್ರ ಚಾರ್ಜ್ ಕಟ್ ಮಾಡ್ಕೋತಾರೆ ಬೇರೆ ಒಂದು ವೆಬ್ಸೈಟ್ಗಳಲ್ಲಿ. ಸೊ 2 ರೂಪಾಯಿ ಚಾರ್ಜನ್ನು ಕಟ್ ಮಾಡ್ಕೋತಾರೆ. ಈ ರೀತಿಯಾಗಿ ಇದೊಂದು ಆಪ್ಷನ್ ಆಗಿದೆ ಫ್ರೆಂಡ್ಸ್. ಯಾವುದು ಬರುತ್ತೆ ಅಂತ ನೋಡಿಕೊಂಡು ಆಡ್ಬೋದು. ಸ್ಮಾಲ್ ಇವಾಗ ನೋಡ್ತಾ ಇರ್ಬೋದು. ಇವಾಗ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಅಂದರೆ ಇಲ್ಲಿ ಡ್ರಾ ಹಿಸ್ಟ್ರಿ ಅಂತ ಬರುತ್ತೆ. ಡ್ರಾ ಹಿಸ್ಟ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಆಪ್ಷನ್ಗಳು ಬಂದಿದ್ದಾವೆ. ಇಲ್ಲಿ ನಮಗೆ ಏನು ಸ್ಮಾಲ್ ಅಡ್ಡ ಬಂದಿದೆ ಅಂದರೆ ನೆಕ್ಸ್ಟ್ ಸ್ಮಾಲ್ ಅಡ್ಡ ಬರುತ್ತೆ ಅಂತಲೇ ಇಟ್ಕೋಬೇಕು. ಏನು ನೆಕ್ಸ್ಟ್ ಸ್ಮಾಲ್ ಅಡ್ಡ ಬರುತ್ತೆ 100%. ನೋಡಿ ಲಾರ್ಜ್ ಎವನ್ ಬಂದಿದೆ ಅಂದರೆ ನೆಕ್ಸ್ಟ್ ಟೈಮ್ ಲಾರ್ಜ್ ಎವನ್ ಬಂದೇ ಬರುತ್ತೆ. ಸೊ ಅದೇ ರೀತಿಯಾಗಿ ಲಾರ್ಜ್ ಎವನ್ ಬಂದಿದೆ ಮತ್ತು ಒಂದು ಸಲ ಸ್ಮಾಲ್ ಅಡ್ಡ ಬಂದಿದೆ. ಸೊ ಈ ರೀತಿಯಾಗಿ ಒಂದೊಂದು ಸಲ ಬರ್ತಾವೆ, ತಲೆ ಕೆಡಿಸ್ಕೋಬೇಡಿ. ಈ ರೀತಿಯಾಗಿ ನೋಡ್ತಾ ಇರ್ಬೋದು ಸ್ಮಾಲ್ ಎವನ್, ಲಾರ್ಜ್ ಅಡ್ಡ, ಸ್ಮಾಲ್ ಅಡ್ಡ. ಸೊ ನೋಡ್ತಾ ಇರ್ಬೋದು ಲಾರ್ಜ್ ಸ್ಮಾಲ್ ಲಾರ್ಜ್ ಈ ರೀತಿಯಾಗಿ ಆಪ್ಷನ್ ಬರ್ತವೆ. ಸೊ ಆದರೆ 2 ಸಲ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೋಡಿಕೊಂಡು ಆಡ್ಬೋದು. ನೋಡ್ಕೊಂಡು ನೀವು ಯಾವುದಕ್ಕೆ ಕಟ್ತೀರಿ ಅಂತ ಕಟ್ಕೊಳ್ಳಿ. ಆಟವನ್ನು ಆಡಿ ಇಲ್ಲಿ ತುಂಬ ದುಡ್ಡನ್ನು ಮಾಡ್ಕೋಬೋದು. ಮತ್ತು ಅದೇ ರೀತಿಯಾಗಿ ಇನ್ನೂ ಹಲವಾರು ಗೇಮ್ಗಳು ಇವೆ. ಇಲ್ಲಿ ಲಕ್ಕಿ ಸ್ಲಾಟ್ ಅಂತ ಆಪ್ಷನ್ ಬರುತ್ತೆ ನೋಡಿ. ಲಕ್ಕಿ ಸ್ಲಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನೋಡ್ಕೋಬೋದು. ಮತ್ತು ಇನ್ನೂ ಒಂದು ನೆಕ್ಸ್ಟ್ ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಈಜಿ ವಿನ್ ಅಂತ. ಸೊ ಈಜಿ ವಿನ್ ಅಂತ ಕೂಡ ನೋಡ್ಕೋಬೋದು. ಮತ್ತು ಅದೇ ರೀತಿಯಾಗಿ ಫ್ರೆಂಡ್ಸ್ ಇನ್ನೊಂದು ಆಪ್ಷನ್ ಬರುತ್ತೆ ಇಲ್ಲಿ ಗೇಮ್ಸು, ಲ್ಯಾಡರ್ ಗೇಮ್ ಅಂತ 1 ನಿಮಿಷದ್ದು. ಲ್ಯಾಡರ್ ಗೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದರಲ್ಲಿ ಲ್ಯಾಡರ್ ಗೇಮ್ ಕೂಡ ಆಪ್ಷನ್ ಆಡ್ಬೋದು ಫ್ರೆಂಡ್ಸ್. ನೋಡಿ ಇಲ್ಲಿ ಲ್ಯಾಡರ್ ಗೇಮ್ ಆಪ್ಷನ್ ಅಂದರೆ ನೀವು ಯಾವುದಾದ್ರೂ ಒಂದಕ್ಕೆ ಕಟ್ಟಬೇಕು. ADBC ಯಾವುದಕ್ಕೂ ಒಂದಕ್ಕೆ ಕಟ್ಟಿ ಅದು ಈ ಒಂದು ಗೆರೆಯಲ್ಲಿ ಹಾಯ್ದು ಹೋಗಿರಬೇಕು. ನೀವು C ಕಟ್ಟಿದ್ರೂ ವಿನ್ ಆಗ್ತೀರಾ, B ಕಟ್ಟಿದ್ರೂ ವಿನ್ ಆಗ್ತೀರಾ. ಸೊ ಅಕಸ್ಮಾತ್ ಈ ಬ್ಲ್ಯಾಕ್ ಇದು ಹೀಗೆ ಬಂತು ಅಂತ ತಿಳ್ಕೊಳ್ಳಿ, ನೀವು A ಕಟ್ಟಬೇಕು ಅಥವಾ D ಕಟ್ಟಬೇಕು, ಅಂದರೆ ವಿನ್ ಆಗಿರ್ತೀರಾ ಅಂತ ಅರ್ಥ. ಸೊ ಇವಾಗ ನೀವು A ಕಟ್ಟಿದ್ರಿ ಅಂತ ತಿಳ್ಕೊಳ್ಳಿ, ಅದು B ಇಂದ Cಗೆ ಹೋಯ್ತು ಅಂದರೆ ನೀವು ಲಾಸ್ ಆದ್ರಿ ಅಂತ ಅರ್ಥ. ಸೊ ಈ ರೀತಿಯಾಗಿ ಇವಾಗ B ಕಟ್ಟಬೇಕಪ್ಪ ಅಂತಂದರೆ ಇಲ್ಲಿ ನಾವು ಎಷ್ಟು ಅಮೌಂಟನ್ನು ಬೆಟ್ ಮಾಡ್ತೀವಿ ಅನ್ನೋದನ್ನು ಅಮೌಂಟನ್ನು ಎಂಟರ್ ಮಾಡಬೇಕು. ಸೊ ಅಮೌಂಟನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಬೈ ನಾವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆವಾಗ ನೀವು ಇಲ್ಲಿ ಕಟ್ಬೋದು. ಇನ್ನು ನೆಕ್ಸ್ಟ್ ಆಪ್ಷನ್ ಬರುತ್ತೆ ನಾವು ವಿಡ್ರಾಲನ್ನು ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಷ್ಟೊಂದು ಗದ್ದಲಗಳು ಇಲ್ಲಿ ಕಾಣಿಸ್ತಾ ಇರ್ತವೆ. ಹೇಗೆ ನಾವು ವಿಡ್ರಾಲ್ ಮಾಡ್ಕೋಬೇಕಂತ ವಿಡ್ರಾ ಆಪ್ಷನ್ ಬರುತ್ತೆ. ವಿಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಮ ಹತ್ರ ಇಷ್ಟು ಬ್ಯಾಲೆನ್ಸ್ ಇದೆ. ಸೊ ರಿಫ್ರೆಶ್ ಮಾಡಿಕೊಂಡು ನೋಡ್ಕೋಬೋದು. ವಿಡ್ರಾಲ್ ಮಾಡ್ಕೋಬೇಕಂದ್ರೆ ಬ್ಯಾಂಕ್ ಕಾರ್ಡ್ ನೇಮು, ವಿಡ್ರಾಲ್ ಅಮೌಂಟು, ಪೇ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಪಾಸ್ವರ್ಡನ್ನು ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಕ್ಲಿಕ್ ಮಾಡಬೇಕು. ಆದರೆ ನಿಮಗೆ ಒಂದು ಕಂಡೀಷನ್ಸ್ ಇಲ್ಲಿ ಇರುತ್ತೆ. ಸೊ 200 ರೂಪೀಸ್ ಸಿಕ್ಕಿರುತ್ತೆ. ಅದೇ 200 ರೂಪೀಸ್ನಲ್ಲಿ ನೀವು ಟೋಟಲಾಗಿ 2000ವರೆಗೆ ಟ್ರಾನ್ಸಾಕ್ಷನನ್ನು ಮಾಡಬೇಕು. ಇವಾಗ ನೋಡ್ತಾ ಇರ್ಬೋದು 2000ವರೆಗೆ ಟ್ರಾನ್ಸಾಕ್ಷನನ್ನು ಇರುತ್ತೆ. ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ 800 ರೂಪಾಯಿ 847 ರೂಪಾಯಿ ಟ್ರಾನ್ಸಾಕ್ಷನನ್ನು ಮುಗಿಸ್ಕೊಂಡ್ರೆ ನಾನು ವಿಡ್ರಾಲಕ್ಕೆ ಎಲಿಜಿಬಲ್ ಆಗ್ತೀನಿ ಅಂತ ಅರ್ಥ. ಸೊ ಇದು ವರೆಗಿಂಗ್ ಒಂದು
ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ಅಷ್ಟನ್ನು ಕಂಪ್ಲೀಟ್ ಮಾಡಬೇಕು. ಅಂದರೆ 200 ರೂಪಾಯಿ ಇರುತ್ತೆ ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ. ಅದನ್ನು ಗೆದಿಬೇಕು, ತೆಗಿಬೇಕು, ಗೆದಿಬೇಕು, ಸೋಲ್ಬೇಕು, ಗೆದಿಬೇಕು, ಸೋಲ್ಬೇಕು, ಈ ರೀತಿಯಾಗಿ ಆಗ್ತಾ ಹೋಗಬೇಕು. ನೀವು ಗೆದ್ದರೂ ಸರಿ, ಸೋತರೂ ಸರಿ. ಆದರೆ ಟೋಟಲಾಗಿ ಅದರಲ್ಲಿ ನಮ್ಮ ಅಮೌಂಟ್ ಹೋಗಿರೋದು, ಬಂದಿರೋದು, ಬೆಟ್ ಮಾಡಿರೋದು ಕೂಡಿ 2000 ರೂಪಾಯಿ ಆಗಬೇಕು. ಸೊ ಎಷ್ಟಾಗಿದೆ ಹೇಗೆ ಚೆಕ್ ಮಾಡ್ಕೊಳ್ಳೋದಪ್ಪ ಅಂತಂದರೆ ವಿಡ್ರಾ ಆಪ್ಷನ್ ಮೇಲೆ ಬಂದರೆ ಸಾಕು. ಇನ್ನೂ ಎಷ್ಟು ಬಾಕಿ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಅದನ್ನು ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಮಿನಿಮಮ್ 500 ರೂಪೀಸ್ ಆದ ತಕ್ಷಣ ನೀವು ಬಂದು ಇಲ್ಲಿ ವಿಡ್ರಾಲನ್ನು ಮಾಡ್ಕೋಬೋದು. ಸೊ ನಿಮಗೆ 24 ಅವರ್ಸ್ ಒಳಗೆ ಪೇಮೆಂಟ್ ಕೊಡುತ್ತೆ ಅಂತ ತಿಳ್ಕೊಬೇಡಿ. ಆದರೆ 2 ಅವರ್ಸಿಂದ 3 ಅವರ್ಸ್ ಒಳಗೆ ಇಲ್ಲಿ ಪೇಮೆಂಟ್ ಕೊಡುತ್ತೆ. ಸೊ ಕೆಲವೊಂದು ಸಲ 4-5 ಗಂಟೆ ಕೂಡ ಟೈಮಿಂಗ್ ತೊಗೊಳುತ್ತೆ. ಬೆಸ್ಟ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿ ಕೂಡ ದುಡ್ಡು ಮಾಡ್ಬೋದು. 40 ರೂಪಾಯಿ ಸಿಗುತ್ತೆ ಪರ್ ರೆಫರ್. ಇನ್ವೈಟ್ ಫ್ರೆಂಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಬೇಕು ಅಂದರೆ ಸಾಕು, ನಿಮ್ಮ ಒಂದು ಲಿಂಕ್ ಕಾಪಿ ಆಗುತ್ತೆ, ಅದನ್ನು ಕೊಡ್ಬೋದು. ಮತ್ತು ಇದು ಸ್ಕ್ಯಾನ್ ಮಾಡಿ ಕೂಡ ನೀವು ಇನ್ವೈಟನ್ನು ಮಾಡ್ಬೋದು. ಮತ್ತು ಅದೇ ರೀತಿಗೆ ಡೆಪಾಸಿಟ್ ರೆಕಾರ್ಡ್ ಕೂಡ ನೋಡ್ಕೋಬೋದು. ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಇಲ್ಲಿ ಯಾವುದೇ 1 ರೂಪಾಯಿನ ಡಿಪಾಸಿಟ್ ಮಾಡಬೇಡಿ. ಬಂದಿರೋ 200 ರೂಪಾಯಲ್ಲಿ ಏನೇ ನೀವು ತುಂಬ ಇಲ್ಲಿ ದುಡ್ಡನ್ನು ಮಾಡ್ಕೋಬೋದು. ಸ್ವಲ್ಪ ತಲೆ ಓಡಿಸಿ ಆಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿಯಾದ ಒಂದು ಬೆಸ್ಟ್ ಆಪ್ಷನ್ ಇದೆ. ಇದರ ಒಂದು ಪೇಮೆಂಟ್ ಪ್ರೂಫ್ ನಾನು ಟೆಲಿಗ್ರಾಮ್ನಲ್ಲಿ ಹಾಕ್ತಾನೆ ಇರ್ತೀನಿ. ಹೋಗಿ ಟೆಲಿಗ್ರಾಮ್ ಜಾಯ್ನ್ ಆಗಿ ವಿಡಿಯೋ ಹೇಗೆ ಅನಿಸಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ವಿಡ್ರಾಲ್ ಮೆಥಡ್ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿಯಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.